ಹೆಂಗೋ ಕೇಸ್ ವಾಪಸ್ ತಗೊಳಕ್ಕೆ ಒಪ್ಕೊಂಡ್ರು. ಹೇಳಿದಾರೆ ಬಾರೆ ಕರ್ಕೊಂಡು ಹೋಗೋಣ. ಇವ್ರಿಗೆ ಚೆನ್ನಾಗಿ ಬುದ್ಧಿ ಹೇಳ್ಬೇಕು ಕಣೆ ವಿಜಿ. ಸರಿಯಾಗಿ ಹೇಳ್ತೀನಿ ತಡಿ, ಸರಿಯಾಗಿ ಕಪ್ಪಳಕ್ಕೆ ಬಿಡ್ತೀನಿ. ಅಷ್ಟು ತಲೆ ಕೆಡಿಸ್ತಾರೆ. ಏನು ಬೇಕಾಗಿತ್ತು ಅಲ್ಲ, ನಾ ಬಂದಿದ್ರೆ ವಾಪಸ್ ಆಗ್ತಾ ಇರಲಿಲ್ವ ಅವತ್ತು. ನಾನು ಫೋನ್ ಮಾಡಿದೆ, ಬರ್ರಿ ಆಗಲಿಲ್ಲ ಅಂದರೆ ಅಂತ ಹೇಳಿ ಫೋನ್ ಮಾಡಿದೆ. ತಡಿಯೇ ಇಲ್ಲೆಲ್ಲ ಇದ್ದೀನಿ ಅಂತ ಹೇಳಿ ಬರಲೇ ಇಲ್ಲ. ಬಂದಿದ್ರೆ ಹಿಂಗೆಲ್ಲ ಆಗ್ತಾನೆ ಇರಲಿಲ್ಲ, ಇದೆಲ್ಲ ಟೆನ್ಷನ್ನೇ ಇರ್ತಿರ್ಲಿಲ್ಲ. ಬಿಡಿಸ್ಕೊಂಡು ಹೋಗ್ಬಿಟ್ರೆ ಯಾವುದು ಬಗೆ ಟೆನ್ಷನ್ ಇರಲ್ಲಪ್ಪ. ಎಲ್ಲ ಬಗೆರ್ದಂಗೆ ಆಗುತ್ತೆ. ಇವ್ರಿಗೆ ಸರಿಯಾಗಿ ಹೇಳ್ಬೇಕು ಬುದ್ಧಿನ. ಹೆಂಗೋ ನಮ್ಮ ಅತ್ತೆ ಮಾಮ ಒಪ್ಕೊಂಡಿದ್ದಕ್ಕೆ ಇವತ್ತು ರಿಲೀಸ್ ಆಯ್ತರು. ಇಲ್ಲಾಂದರೆ ಎಷ್ಟು ಕಷ್ಟ ಬೀಳಬೇಕಾಗಿತ್ತು. ದುಡ್ಡೆಲ್ಲ ಖರ್ಚು ಮಾಡಿ ಎಷ್ಟು ಬೇಲ್ ತರೋಕ್ಕೆ ಎಷ್ಟು ಕಷ್ಟ ಬೀಳಬೇಕಾಗಿತ್ತು. ಹೆಂಗೋ ನಮ್ಮ ಅತ್ತೆ ಮಾಮ ಒಪ್ಕೊಬಿಟ್ರು ಅತ್ಲಾಗೆ. ಗಂಡನಿಗೆ ಸರಿಯಾಗಿ ಬುದ್ಧಿ ಹೇಳು ಸುಗಡ, ಸರಿನಾ? ಹಿಂಗೆಲ್ಲ ಮಾಡಬೇಡ್ರಿ, ಹಂಗಲ್ಲ ಹಿಂಗೆ ಅಂತ ಹೇಳಿ ಸರಿಯಾಗಿ ಬುದ್ಧಿ ಹೇಳು. ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ಹಿಂಗೆಲ್ಲ ಮಾಡಬಾರ್ದು. ಅರ್ಥ ಮಾಡ್ಕೋಬೇಕು. ಬನ್ನಿ ಇಲ್ಲಿ. ಸರ್, ಪೋಸ್ಟ್ ಮ್ಯಾನ್ ಫೋನ್ ಮಾಡಿದ್ರಲ್ಲ ಸರ್, ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳಿದಾರಂತೆ ಸರ್. ಕೇಸ್ ವಾಪಸ್ ತಗೊಳ್ತಾ ಇದ್ದಾರೆ ಸರ್ ಅವರು. ನನ್ನ ಗಂಡನ್ನ ರಿಲೀಸ್ ಮಾಡೋಕ್ಕೆ ಹೇಳಿದ್ದಾರೆ ಸರ್. ನನ್ನ ಗಂಡನ ಬಿಟ್ಬಿಡಿ ಸರ್. ಯಾರಮ್ಮ? ಯಾರು? ಸುಮ್ಮನೆ ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ರೆ? ಸಾಹೇಬ್ರಿಗೆ ಫೋನ್ ಮಾಡಿದ್ರಂತೆ ಸರ್ ಅವರು. ಪೋಸ್ಟ್ ಮ್ಯಾನ್ ಫೋನ್ ಮಾಡಿದ್ರು ಸರ್ ಅವ್ರಿಗೆ. ಅವ್ರೇನೋ ಪರಿಚಯ ಇದ್ದಾರಂತಲ್ಲ ಸರ್. ಕೇಸ್ ವಾಪಸ್ ತೊಗೊಂಡಿದ್ದೀನಿ, ಈ ಸಣ್ಣ ಪುಟ್ಟ ಕೇಸ್ ಎಲ್ಲನ ದೊಡ್ಡದು ಮಾಡಬೇಡ್ರಿ, ಇಲ್ಲಿಗೆ ಕ್ಲೋಸ್ ಮಾಡಿಬಿಡಿ ಅಂತ ಹೇಳಿ ಫೋನ್ ಮಾಡಿದ್ರಂತೆ ಸರ್. ಅದಕ್ಕೆ ಅವರು ರಿಲೀಸ್ ಮಾಡ್ತೀವಿ, ಕೇಸ್ ವಾಪಸ್ ತೊಗೊಂಡಿದ್ದಾರೆ ಸರ್, ಅದಕ್ಕೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರಂತೆ. ನಿಮ್ಮ ಸಾಹೇಬ್ರನ್ನ ಒಂದ್ಸತಿ ಕೇಳ್ರಿ ಸರ್. ಒಂದು ನಿಮಿಷ ಇರಿ, ನಮ್ಮ ಸಾಹೇಬ್ರನ್ನ ಕರಿತೀನಿ. ಸರ್, ವರ್ಷ ಅವ್ರನ್ನ ರಿಲೀಸ್ ಮಾಡಲಾ? ಅವ್ರೇನೋ ಫೋನ್ ಮಾಡಿದ್ರಂತೆ. ಹಾಂ ಕೃಷ್ಣಪ್ಪ, ಅವರು ಫೋನ್ ಮಾಡಿದರು. ಅವ್ರು ಬಂದು ಸೈನ್ ಮಾಡ್ತಾರಂತೆ. ಅವ್ರ ಕೇಸ್ ವಾಪಸ್ ತೊಗೊಳ್ತಾ ಇದ್ದಾರೆ. ಅದಕ್ಕೇ ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳಿ ಅವ್ರನ್ನ ರಿಲೀಸ್ ಮಾಡಿಬಿಡಿ ಸರ್, ನಾನು ಕೇಸ್ ವಾಪಸ್ ತೊಗೊಂಡಿದ್ದೀನಿ ಅಂತ ಹೇಳಿ ಅವ್ರು ನನಗೆ ಫೋನ್ ಹಾಕಿದ್ರು. ಅವ್ರನ್ನ ರಿಲೀಸ್ ಮಾಡಿಬಿಡು. ಸರಿ ಸರ್, ಆಯಿತು. ಇಲ್ಲಡಮ್ಮ, ಮತ್ತೆ ನಿನ್ನ ಗಂಡನಿಂದ ಈ ಥರ ಏನಾದರೂ ತೊಂದರೆ ಆದರೆ FIR ಹಾಕಿ ಒಳಗಡೆ ಹಾಕಿದೀವಂದರೆ ಮತ್ತೆ ಅವ್ರು ಯಾವುದೇ ಕಾರಣಕ್ಕೂ ರಿಲೀಸ್ ಆಗೋ ಸಾಧ್ಯತೆ ಇರೋದಿಲ್ಲ, ಸರಿನಾ? ಅವರೇನೋ ಫೋನ್ ಮಾಡಿ ಇವಾಗ ಚಿಕ್ಕ ಕೇಸು ಇದನ್ನೆಲ್ಲ ದೊಡ್ಡದು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವಾಪಸ್ ತೊಗೊಂಡಿರೋದ್ರಿಂದ ನಿನ್ನ ಗಂಡಕ್ಕೆ ಬಿಡುಗಡೆ ಸಿಗ್ತಾ ಐತೆ, ಸರಿನಾ? ಅವ್ರು ಕೇಸ್ ವಾಪಸ್ ತೊಗೊಂಡಿಲ್ಲ ಅಂದರೆ ನಿಮಗೂ ಬೇಲ್ ಸಿಗೋದು ತುಂಬ ಕಷ್ಟ ಆಗೋದು. ನೀವು ತುಂಬ ಕಷ್ಟಪಡಬೇಕಾಗಿತ್ತು. ನಿಮ್ಮ ಗಂಡನಿಗೆ ಸರಿಯಾಗಿ ಬುದ್ಧಿ ಹೇಳಿ. ಯಾವುದೇ ಕೆಲಸದ ಮೇಲೆ, ಯಾವುದೇ ಗೌರ್ಮೆಂಟ್ ಕೆಲಸದ ಮೇಲೆ ನಿಮ್ಮದೇ ತಪ್ಪು ಇಟ್ಕೊಂಡು ನೀವು ಅವ್ರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಹೋದರೆ ಅದೆಲ್ಲನ ಅಪರಾಧ ಆಗುತ್ತೆ. ಸುಮ್ಮನೆ ಗಲಾಟೆ ಮಾಡೋದು, ಅವ್ರ ಮೇಲೆ ಹೋಗ್ಬಿಟ್ಟು ಹೆಂಗೆ ಬೇಕೋ ಹಂಗೆ ಕೂಗಾಡೋದು, ಹಾರಾಡೋದು ಹಿಂಗೆಲ್ಲ ಮಾಡಿದ್ರೆ ನೋಡಿ ಈ ಥರ ಸಮಸ್ಯೆಗಳು ಆಗ್ತವೆ. ನಿಮ್ಮ ಗಂಡನಿಗೆ ಸ್ವಲ್ಪ ಬುದ್ಧಿ ಹೇಳಿ. ಇಲ್ಲೋಡ, ಇಲ್ಲಿ ನಿನ್ನಿಂದ ಮತ್ತೆ ಏನಾದರೂ ಈ ಥರ ತೊಂದರೆಗಳಾದರೆ ನಿಂದೆ ತಪ್ಪಿಟ್ಕೊಂಡು ನೀನು ಏನಾದರೂ ಯಾರ ಮೇಲಾದ್ರೂ ನೀನು ಜಗಳ ಮಾಡಿದ್ರೆ FIR ಹಾಕಿ ಒಳಗಡೆ ಹಾಕಿದ್ದೀವಿ ಅಂದರೆ ಇದಾಗಲೇ ನಿನಗೆ ಕೇಸ್ ಆಗಿಬಿಟ್ಟೈತೆ. ಮತ್ತೆ ಏನಾದ್ರು ನಿನ್ನ ಮೇಲೆ ಕಂಪ್ಲೇಂಟ್ ಬಂದರೆ FIR ಹಾಕ್ಬಿಡ್ತೀವಿ, ಸರಿನಾ? ಸರಿ ಸರ್, ಆಯಿತು. ಇನ್ಮೇಲೆ ಯಾರ ಮೇಲೆ ಜೋರು ಮಾಡಲ್ಲ, ಯಾರನ್ನೂ ಇನ್ಮೇಲಿಂದ ನಾನು ಹಂಗೆ ಹೋಗಿ ಅದ್ರಸೋದು ಹಾಗೆಲ್ಲ ಮಾಡಲ್ಲ ಸರ್. ದಯವಿಟ್ಟು ನಂದು ಒಂದ್ಸತಿ ಏನೋ ತಪ್ಪಾಯಿತು, ಬಿಟ್ಬಿಡಿ ಸರ್, ಬಿಟ್ಬಿಡಿ. ನಾನು ಹೇಳ್ತೀನಿ ಬುದ್ಧಿ ಬಿಡಿ ಸರ್. ನನ್ನ ಗಂಡನಿಗೆ ಸರಿಯಾಗಿ ಬುದ್ಧಿ ಹೇಳ್ತೀನಿ. ಇವ್ರ ಹತ್ರ ಸೈನ್ ಹಾಕಿಸ್ಕೊಂಡು ಕಳಿಸ್ಬಿಡಪ್ಪ. ಏನೋ ನಿನ್ನ ಅದೃಷ್ಟ ಅವ್ರ ಕೇಸ್ ವಾಪಸ್ ತೊಗೊಂಡಿರೋದು, ಸರಿನಾ? ಮತ್ತೆ ಇಂಥ ತಪ್ಪು ಆಗದೆ ಇರೋ ಥರ ನಡ್ಕೋ. ಮತ್ತೆ ಇಂಥ ತಪ್ಪು ಮಾಡಿದ್ರೆ ನಿನಗೆ ಮತ್ತೆ ಏನಾದರೂ ನಿನ್ನ ಮೇಲೆ ಕೇಸ್ ಬಂದುಬಿಟ್ರೆ ಅಷ್ಟೇ FIR ಹಾಕ್ಬಿಡ್ತಾರೆ, ಸರಿನಾ? ಸರಿ ಆಯಿತು ಸರ್, ಸರಿ ಆಯಿತು ಸರ್. ಇಲ್ಲೇ ಒಂದು ಸೈನ್ ಹಾಕ್ಬಿಡಿಯಮ್ಮ, ನೀವಿಬ್ರು ಹಾಕಿ, ಗಂಡ ಹೆಂಡ್ತಿ ಇಬ್ರು. ಸರಿ ಸರ್, ಹಿಂಗೆ ಹಾಕಿ ಹೋಗ್ತೀವಿ ಹೇಳಿ ಸರ್. ಸರ್, ಅವ್ರ ಹತ್ರ ಒಂದು ಸೈನ್ ಹಾಕ್ಸ್ಕೊಳ್ಳಿ. ರೀ ಬನ್ನಿರಿ, ಯಾಕೆ ಅಲ್ಲೇ ನಿಂತ್ಕೊಂಡಿದ್ರಿ? ಈ ಕಡೆ ಬನ್ನಿ. ಹೆಂಗೋ ನಮ್ಮ ಅದೃಷ್ಟ, ಬೇಗ ಅವ್ರ ಕೇಸ್ ವಾಪಸ್ ತೊಗೊಂಡಿರೋದು. ಹೆಂಗೋ ಬೇಗ ಕೇಸ್ ವಾಪಸ್ ತೊಗೊಳೋದಕ್ಕೆ ನೀವು ಬೇಗ ರಿಲೀಸ್ ಆಗಿಬಿಟ್ರಿ. ಇಲ್ಲಾಂದರೆ ನಾವು ಎಷ್ಟು ಪರದಾಡಬೇಕಾಗಿತ್ತೋ ಏನೋ. ಅಲ್ಲ, ಹೇಳ್ತಾ ಇದ್ದೀನಿ, ಅವತ್ತು ಸುಮ್ಮನೆ ಬಂದಿದ್ರೆ ಆಗ್ತಾ ಇರಲಿಲ್ವ? ಎಷ್ಟು ಪರದಾಡ್ದೆ ಗೊತ್ತಾ ನಾನು ನಿಮ್ಮನ್ನು ಬಿಡಿಸ್ಕೊಬರೋಕ್ಕೆ. ಅಯ್ಯೋ, ನೆನ್ನೆಯಿಂದನೂ ಬೇಡ. ಚೈತ್ರ ಕರ್ತಾಗೋದೆ, ಅಲ್ಲಿ ಗೋಳಾಡಿದೆ, ಬಾವನ್ ಕೇಳಿದೆ. ಅಯ್ಯೋ, ಎಷ್ಟು ಜನನ ಹತ್ರ ನಾನು ಗೋಳಾಡಿದ್ದು. ಇವಾಗ ನೋಡಿ, ನೀವು ಮಾಡಿರೋ ತಪ್ಪಿಗೆ ಎಲ್ಲರಿಗೂ ಟೆನ್ಷನ್ನು. ಸುಮ್ಮನೆ ಬರೋಕ್ಕಾಗ್ತಾ ಇರಲಿಲ್ವ? ನಿಮ್ಮ ಅಮ್ಮ ಕಟ್ಟಿರೋ ದುಡ್ಡನ್ನಲ್ಲಿ ಹಾಳಾಗಿ ಹೋದ್ರೂ ಹೋಗಲಿ ಅಂತ ಬರೋಕ್ಕಾಗ್ತಿರ್ಲಿಲ್ವ ನೀವು ಬರೀ ಇಂಥವೇ ಕಣ್ರಿ ಮಾಡ್ಕೊಳ್ಳೋದು ನೀವು. ನನಗಂತೂ ಎಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು ಗೊತ್ತಾ? ಸುಗುಣ, ನನಗೇನು ಗೊತ್ತು? ನಿನ್ನ ತಮ್ಮ ಪ್ರವಿ ಸೈನ್ ಹಾಕ್ಸಿರೋ ವಿಷಯ ನನಗೆ ಗೊತ್ತಿಲ್ಲ ಕಣೆ. ಅವನಿಂದಲೇ ಇದೆಲ್ಲ ಆಗಿರೋದು. ಪಾಪ ಗೊತ್ತಿಲ್ಲ ಕಣೆ ವರ್ಷ ಅವ್ರಿಗೆ. ಸುಗುಣ ಪಾಪ, ಅವ್ರನ್ನ ಯಾಕೆ ಬೈತೀಯ? ನಿನ್ನ ತಮ್ಮನ ಬೈಯಿ, ಅವನಿಂದ ಆಗಿರೋದು. ಅವನು ತಾನೇ ಸೈನ್ ಹಾಕ್ಸ್ಕೊಂಡಿರೋದು, ಅವನೇ ಮತ್ತೆ ಸೈನ್ ಹಾಕ್ಸಿರೋದು. ಅಲ್ಲ ನೋಡು ಹೆಂಗೆ ಮಾಡ್ಬಿಟ್ಟ ನಮಗೇನೆ. ಅಲ್ಲ, ಐದೋ ತಡೆ, ಅವನಿಗೆ ಮನೆಗೆ ಹೋದ್ಮೇಲೆ ಸರಿಯಾಗಿ ಹೇಳ್ತೀನಿ. ಏನೋ ಇಂಥವೇನೋ ಮಾಡೋದು ನೀನು, ಹಿಂಗೆ ಇಂಥ ಮೋಸ ಯಾಕೆ ಮಾಡ್ತೀಯ ನಮಗೆ ಅಂತ ಸರಿಯಾಗಿ ಕೇಳ್ತೀನಿ.
ನನಗೆ ಹಾಕಿದ್ದೀನಿ ಅನ್ನೋದು ಏನಾದರೂ ಗೊತ್ತಾಗಿದ್ರೆ ಮಾತಾಡ್ತಿರ್ಲಿಲ್ಲ ಸುಗುಣ. ನಾನು ಹಾಕಿದ್ದೀನಿ ಅನ್ನೋದು ನನಗೆ ಗೊತ್ತೇ ಇಲ್ಲ. ಅದು ನೋಡಿದ ಮೇಲೆ ಗೊತ್ತಾಯಿತು. ಅವ್ರು ಫೋನಲ್ಲಿ ತೋರಿಸಿದ್ರು, ಅವಾಗಲೂ ಗೊತ್ತಾಗಲಿಲ್ಲ ಬಿಡು ಫೋನಲ್ಲಿ ಇದೇನು ಅಂತ ಹೇಳಿ. ನಿಜವಾಗಿ ಫಾರಮ್ ತಂದು ತೋರಿಸ್ದಾಗ ಗೊತ್ತಾಯಿತು. ಏನು ಮಾಡೋಣ, ಹಿಂಗೆಲ್ಲ ಆಗುತ್ತೆ ಅನ್ನೋದು ಗೊತ್ತಿದ್ರೆ ನಾನು ತಲೆನೇ ಕೆಡಿಸ್ಕೊಂತಾ ಇರಲಿಲ್ಲ. ಅಲ್ಲ, ಅವ್ನು ಹಿಂಗೆ ಮಾಡಿದಾನೆ ನಿಮ್ಮ ಪ್ರವಿ ಎಂಬುದು ಗೊತ್ತಿದ್ರೆ ಸಾಕಾಯಿತು. ನೋಡಿ ವಿಜಿ, ಇದ್ರಲ್ಲಿ ನಂದೇನಾದರೂ ತಪ್ಪಾಯ್ತಾ? ಇದ್ರಲ್ಲಿ ಪ್ರವಿದ ಎಲ್ಲ ತಪ್ಪು. ನೀವು ಸುಮ್ಮನಿರಲ್ಲ ಕಣ್ರಿ, ಆಗದಾಗೈತತ್ತ ಅಂತ ಹೇಳಿ ಸುಮ್ಮನೆ ಬಿಟ್ಟಾಗ ಬರಬೇಕಾಗಿತ್ತು, ಅತ್ಲಾಗೆ ಹೋದ್ರೂ ಹೋಗುತ್ತೆ ಅಂತ ಹೇಳಿ. ಅದು ಹೆಂಗೆ ಬಿಡ್ತಾರೆ ಹೇಳು ಸುಗುಣ? ದುಡ್ಡು ಬರುತ್ತಲ್ಲ, ಬಿಡು ನೋಡೋಣ ಅನ್ನೋದೊಂದು ಮನುಷ್ಯನಿಗೆ ಆಸೆ ಬರುತ್ತೆ. ದುಡ್ಡು ಅಂದರೆ ಎಲ್ಲರಿಗೂ ಆಸೆ ಅಲ್ಲ. ದುಡ್ಡು 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 ಅಂತಲೇ ಇರ್ತಾರೆ ಜನ. ಅದಕ್ಕಾಗಿನ ದುಡ್ಡು ಬರುತ್ತೆ, ಯಾಕೆ ಬಿಡಬೇಕು ಅಂತ ಹೇಳಿ ವರ್ಷ ಅವ್ರು ಸ್ವಲ್ಪ ಹೋರಾಡಿದ್ದಾರೆ. ಅದಕ್ಕೆ ಹಿಂಗೆ ಆಗೈತೆ. ಇದೆಲ್ಲ ಮಾಡಿರೋದು ಪ್ರವಿ. ಅವ್ನು ಪ್ರವಿಗೆ ಗೊತ್ತು. ಅವ್ನು ಹೇಳ್ಬೇಕು ತಾನೆ ಮುಂಚೆಲಿ ಹಿಂಗೆಲ್ಲನ, ಮಾಮ ಹಿಂಗೈತೆ ಕಣ್ಮಮ್ಮ, ನಾನು ಹಾಕ್ಸ್ಕೊಟ್ಟಿದ್ದೆ, ನೀವು ಅಲ್ಲೇನೇನು ಗಲಾಟೆ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಬೇಕು ತಾನೆ. ಅವ್ನು ನಿನ್ನ ತಮ್ಮನಿಗೆ ಬೈ ಹೇಳ್ತೀನಿ ಚೆನ್ನಾಗೆ. ಅವನು ಮಾಡಿರೋದು ಸುಗುಣ ಇದನ್ನೆಲ್ಲನ. ನನಗೇನು ಗೊತ್ತಿಲ್ಲ ಕಣೆ. ನನಗೆ ಗೊತ್ತಿದ್ದರೆ ನಾನು ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ. ರೀ, ಯಾರ ಹತ್ರ ನಿನ್ನ ಮೇಲೆ ಜಗಳ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ದು ಬಿಡೋಣ. ಯಾರ ತಂಟೆಗೂ ಹೋಗೋದು ಬೇಡ, ಸರಿನಾ? ನಿಮ್ಮಪ್ಪ ನಿಮ್ಮಮ್ಮ ಹೇಳಲಿಲ್ಲ ಅಂದರೆ ಇವತ್ತು ಅವ್ರ ಕೇಸ್ ವಾಪಸ್ ತಗೊಳ್ತಾ ಇರಲಿಲ್ಲ ಪೋಸ್ಟ್ ಮ್ಯಾನು. ಅವ್ರು ಬಂದು ಹೇಳೋದಕ್ಕೆ ವಾಪಸ್ ತಗೊಂಡಿದ್ದು. ಹೆಂಗೋ ಸದ್ಯ ಅತ್ಲಾಗೆ ಎಲ್ಲ ಒಳ್ಳೇದಾಗ್ತೈತೆ. ಇವಾಗ ಇನ್ಮೇಲಿಂದ ನಾವು ಯಾರ ಸವಸಕ್ಕೂ ಹೋಗೋದು ಬೇಡ. ಇನ್ಮೇಲಿಂದ ಸುಮ್ಮನೆ ನಮ್ಮ ಜೀವನ ನಾವು ನೋಡ್ಕೊಂಡು ಚೆನ್ನಾಗಿರೋಣ ಅಷ್ಟೇ, ಸರಿನಾ? ಯಾವುದಾದ್ರೂ ಒಂದು ಕೆಲಸ ಮಾಡಿರಿ ನೀವು. ಅದು ಇದು ಎಲ್ಲ ಬಿಟ್ಬಿಡಿ. ನೀವೇನಾನ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ನನ್ನ ಕಣ್ ತಪ್ಪಿಸಿ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ನೀವು. ನಾನು ಎಲ್ಲಿಗೆ ಹೋಗ್ತೀನಿ ಸುಗುಣ? ಅದೇ ಹೇಳೋದು. ಮತ್ತೆ ತೊಂದರೆ ಆದರೆ ನಾನು ನೋಡ್ರಿ ಬರೋದಿಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದು ಬಿಡ್ತೀನಿ. ನನಗೆ ಇವಾಗಲೇ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ? ನಾನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡಿಲ್ಲ, ಏನಿಲ್ಲ. ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀನಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ. ನಾನು ಪ್ರೆಗ್ನೆಂಟ್ ಬೇರೆ ಇದ್ದೀನಲ್ಲ, ಮತ್ತು ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಹಾಕ್ತಾರೆ? ಇನ್ಮೇಲಿಂದ ನೋಡ್ರಿ ಹೇಳಿರ್ತೀನಿ. ಏನಾದರೂ ನನ್ನ ಟೆನ್ಷನ್ ಕೊಟ್ಟರೆ ನಾನು ಮಾತ್ರ ಸುಮ್ಕಿರಲ್ಲ. ನಿಮ್ಮಪ್ಪ ನಿಮ್ಮ ಅಮ್ಮನಿಗೂ ಫೋನ್ ಮಾಡಿ ಕ್ಷಮೆ ಕೇಳ್ರಿ, ನಮ್ಮಿಂದ ತಪ್ಪಾಯಿತು ಅಂತ ಹೇಳಿ. ಅವ್ರಿರೋದಕ್ಕೆ ಇವತ್ತು ಎಷ್ಟೋ ವಾಸಿ ಆಯಿತು. ಯಾರ ಸುದ್ದಿಗೂ ಹೋಗ್ಬೇಡ್ರಿ. ನೋಡಿ, ಇನ್ಮೇಲಿಂದ ಇಂಥ ಸಮಸ್ಯೆಗಳೆಲ್ಲ ಮಾಡ್ಕೊಂಬಕ್ಕೆ ಹೋಗ್ಬೇಡಿ ನೀವು. ಸರಿ ಆಯ್ತು ಕಣೆ ಸುಗುಣ. ಯಾರ ಸವಸಕ್ಕೂ ಹೋಗಲ್ಲ, ಯಾರನ್ನೂ ಏನೂ ಅಂಬೋದಿಲ್ಲ ಕಣೆ. ಸಾಕು, ಇವಾಗ ಅನುಭವಿಸಿರೋದೇನೆ ಸಾಕು. ನಾನು ಯಾರ ಸವಸಕ್ಕೂ ಹೋಗೋದಿಲ್ಲ ಇನ್ಮೇಲಿಂದ. ನಮ್ಮ ಪಾಡಿಗೆ ನಾವು ಇರೋಣ. ಅಲ್ಲಿಗೆ ಹೋಗೋದು ಬೇಡ, ಏನೋ ಬೇಡ. ನಿಮ್ಮೂರಲ್ಲೇ ಒಂದು ಮನೆ ಮಾಡೋಣ. ಮನೆ ಮಾಡಿ ಇರೋಣ ಕಣೆ, ಬೇರೆ ಮನೆ ಮಾಡಿ. ಅಯ್ಯೋ, ಬೇರೆ ಮನೆ ಯಾಕೆ ಮಾಡ್ತೀರ? ನಮ್ಮ ಮನೇಲೇ ಇರೋಣ, ಸುಮ್ಮನಿರ್ರಿ. ಬೇರೆ ಮನೆ ಮಾಡೋದು ಬೇಡ, ಏನೂ ಬೇಡ. ಇವಾಗ ಎಲ್ಲಿ ನೀವು ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ. ಎಗ್ರೆಸ್ ಅಂಗಡಿ ಓಪನ್ ಮಾಡಿರಿ. ಓಪನ್ ಮಾಡಬೇಕು. ಎಗ್ರೆಸ್ ಅಂಗಡಿ ಓಪನ್ ಮಾಡಿ ಇನ್ಮೇಲಿಂದ ಕೆಲಸ ಮಾಡಬೇಕು ಸುಗುಣ. ಎಷ್ಟು ಆಗೋಷ್ಟಾಗಲಿ ಸುಮ್ಮನೆ ಕೆಲಸ ಮಾಡ್ಕೊಂಡು ಇರ್ತೀನಿ. ಏನು ಮಾಡೋಣ ಯಪ್ಪ, ತುಂಬ ಕಷ್ಟ ಕಣೆ ಜೀವನ. ಅಯ್ಯೋ, ನಾನೇನೋ ಅಂತ ಅಂದ್ಕೊಂಡಿದ್ದೆ. ನನಗಂತೂ ಊಟ ಇಲ್ಲದಕ್ಕೆ ಸೊಳ್ಳೆ ಕಾಟ, ನಿದ್ದೆ ಇಲ್ಲ, ಊಟ ಮಾಡಿಲ್ಲ. ಬಾ ಸುಗುಣ, ಫಸ್ಟು ಮನೆಗೆ ಹೋಗ್ಬೇಕು ನಾನು. ಅಪ್ಪ ಚೆನ್ನಾಗಿ ಬೇರೆ ಹೊಡೆದಿದ್ದಾರೆ ಪೊಲೀಸ್ನವರು. ಯಪ್ಪ, ಪೊಲೀಸ್ ಸ್ಟೇಷನ್ ಸವಾಸ ಬೇಡ, ಪೊಲೀಸ್ನವ್ರು ಸವಾಸ ಬೇಡ ಕಣೆ ಸುಗುಣ. ಮತ್ತೆ ಯಾರ ಸವಾಸನೂ ಬೇಡ. ನಮ್ಮ ಪಾಡಿಗೆ ನಾವಿದ್ರೆ ಯಾರು ಏನೂ ಮಾಡೋದಿಲ್ಲ. ಸುಮ್ಮನೆ ನಾವು ಬುದ್ಧಿ ಕಲ್ಕೊಂಡು ನಮ್ಮ ಪಾಡಿಗೆ ನಾವು ಇಬ್ಬರ ಜೀವನ ಮಾಡೋಣ. ನೋಡಿ ಹೋಗೋಣ. ಹೋಗ್ಬಿಟ್ಟು ಸ್ನಾನ ಮಾಡಿ ನಾನು ಸ್ವಲ್ಪ ಊಟ ಮಾಡಿ ಮಲ್ಕೋಬೇಕು. ನಿದ್ದೆ ಬೇರೆ ಬರ್ತಾ ಐತೆ ನನಗೆ. ಅಯ್ಯೋ, ಅಷ್ಟಿಷ್ಟು ಸೊಳ್ಳೆ ಕಾಟ ಅಲ್ಲ ಬಿಡು. ಹಂಗೆ ಮತ್ತೆ ಟೇಷನ ಏನು ಅಣ್ಣ, ಸೊಳ್ಳೆ ಅಯ್ಯೋ ಎಷ್ಟಿರ್ತೈತಿ. ಒಳಗೆ ಬೋಲ್ ಕಷ್ಟ. ಅಯ್ಯಪ್ಪ, ಒಳಗಿರೋಕ್ಕಾಗಲ್ಲ ಜೈಲಾಗೆ. ಇವಾಗ ಓದಾಡಿಕೆ ಪ್ರವಿ ಮೇಲೆ ಏನು ಮಾತಾಡೋಕೆ ಹೋಗ್ಬೇಡ್ರಿ. ನಾಳೆ ನಾಡ್ದು ಕೇಳೋಕ್ಕಾಗುತ್ತೆ, ಸರಿನಾ? ಸುಮ್ಮನೆ ಇದ್ದು ಬಿಡ್ರಿ. ಯಾರ ಸವಸಕ್ಕೂ ಹೋಗ್ಬೇಡ್ರಿ. ಅವ್ನು ಮೊದಲೇ ಅವನು ಒಳ್ಳೆಯವನಲ್ಲ. ಅವ್ನಿಗೊಂದಿಷ್ಟು ಸಿಕ್ಕಿಷ್ಟು ಸಾಕು, ರಂಪ ರಾಮಾಯಣ ಮಾಡ್ತಾನೆ ನೋಡಿ. ಆಮ್ಯಾಗಲೂ ಸಿಟ್ಟಿಗೆ ಒಂದು ಸೈನ್ ಹಾಕ್ಸ್ಕೊಟ್ಟಿದ್ದಾನೆ. ನೀವೇನ್ಕೊ ಮಾತಾಡಿದ್ರೆ ಏನಕೊ ಬೈದಿದ್ರ, ಅದಕ್ಕೆ ಅವ್ನು ಸೈನ್ ಹಾಕ್ಸ್ಕೊಟ್ಟಿದ್ದಾನೆ. ಅವನು ಏನು ಅನ್ನಕ್ಕೆ ಹೋಗ್ಬಿಡ್ರಿ, ನಾನೆಲ್ಲನ ಕೇಳ್ತೀನಿ. ಸರಿ ಆಯ್ತು ಕಣ್ಸುಗುಣ. ನಿನ್ನ ತಮ್ಮನಿಗೂ ಹೇಳಲ್ಲ, ಯಾರಿಗೂ ಹೇಳಲ್ಲಮ್ಮ. ನಾನು ಯಾರ ಸವಸಕ್ಕೂ ಹೋಗಲ್ಲ. ನನ್ನ ಪಾಡಿಗಿನ ಮೇಲೆ ನನ್ನ ಕೆಲಸ ಏನೋ ನಾನೇನೋ ಹೆಂಗೋ ಇರ್ತೀನಿ. ಇನ್ಮೇಲೆ ಯಾರ ಸವಸಕ್ಕೂ ಹೋಗಲ್ಲ ನಾನು. ಇವಾಗಲೇ ಅನುಭವಿಸಿರೋದೇ ಸಾಕು ನನಗೆ. ನನಗಂತೂ ಇದನ್ನೇ ಸುಧಾರಿಸ್ಕೊಂಡ್ರೆ ಸಾಕಪ್ಪ ಅನ್ನಂಗೆ ಆಗೈತಿ. ನೋಡಿದ್ರಲ್ಲ ವೀಕ್ಷಕರೇ, ನನಗಂತೂ ತುಂಬ ಬೇಜಾರಾಗ್ಬಿಟ್ಟೈತಿ. ಏನಪ್ಪ ಇದು ಹಿಂಗಾಗ್ಬಿಡ್ತು ಅಂತ ಹೇಳಿ. ಇನ್ಮೇಲಿಂದ ನಾನು ಯಾರ ಸವಸಕ್ಕೂ ಹೋಗಲ್ಲ. ನಾನು ನನ್ನ ಹೆಂಡತಿ ಹಂಗೆ ನೆಮ್ಮದಿಯಾಗಿರ್ತೀವಿ. ನಾನು ಇನ್ಮೇಲಿಂದ ಏನಾದರೂ ಒಂದು ಕೆಲಸ ಮಾಡ್ತೀನಿ, ಅಂಗಡಿನೇ ಓಪನ್ ಮಾಡ್ತೀನಿ. ಬೇರೆ ನನ್ನ ಕೈಲಿ ಏನೂ ಮಾಡೋದಕ್ಕಾಗಲ್ಲ, ಬೇರೆ ಏನು ಕೆಲಸ ಸಿಗೋದು ಇಲ್ಲ. ಅದಕ್ಕೇ ಸುಮ್ಮನೆ ಅತ್ಲಾಗೆ ಏನಾನ ಒಂದು ಕೆಲಸಕ್ಕಾದರೂ ಹೋಗ್ತೀನಿ. ಇಲ್ಲಾಂದರೆ ಎಗ್ರೆಸ್ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಏನಾದರೂ ಕೆಲಸ ಹುಡ್ಕೊಳ್ಳೋದು ಏನಾದರೂ ಮಾಡ್ತೀನಿ. ಯಾರ ಸವಸಕ್ಕೂ ಹೋಗಲ್ಲ, ಯಾರ ಮೇಲೂ ಜಗಳ ಮಾಡೋದಿಲ್ಲ ಇನ್ಮೇಲಿಂದ. ಸಾಕು, ನನಗೆ ಜಗಳ ಮಾಡಿ ಮಾಡಿ ಸಾಕಾಗೈತೆ. ಇವತ್ತು ನಮ್ಮಪ್ಪ ನಮ್ಮಮ್ಮ ಇಲ್ಲ ಅಂದರೆ ನಾನು ಹೊರಗಡೆ ಬರ್ತಾ ಇರಲಿಲ್ವಂತೆ. ಹೆಂಗೂ ಸುಗುಣ ಹೇಳಿದ್ಲು. ಅಯ್ಯೋ, ನಮ್ಮಪ್ಪ ನಮ್ಮಮ್ಮನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡು, ಏನು ಇಷ್ಟೇ ಮಗ ತಪ್ಪು ಮಾಡಿದ್ರು ನಮ್ಮ ಅಪ್ಪ ಅಮ್ಮಯ್ಯ ಹೊಟ್ಟೆಗೆ ಹಾಕೊಂತಾರಲ್ವ, ಅವ್ರು ಹೇಳಿದ್ದಾರೆ ಹೆಂಗೂ ಬಂದು.
ನೋಡ್ತಾ ಇರ್ರಿ ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.